ಕೊಡಗು ಜಿಲ್ಲೆಯಲ್ಲಿ ಬಹುವರ್ಷ ಅಧಿಕಾರದಲ್ಲಿದ್ದ ಬಿಜೆಪಿಯನ್ನು ಮಣಿಸುವ ಮೂಲಕ 2 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪ್ರತಿನಿಧಿಗಳು ಗೆಲುವು ಸಾಧಿಸಿದ್ದಾರೆ. ಈ ಅಮೋಘ ವಿಜಯ ಯಾತ್ರೆಗೆ ಇದೀಗ ಇನ್ನಷ್ಟು ಮೆರುಗು ನೀಡುವ ನಿರೀಕ್ಷೆಗಳು ಕಂಡುಬರುತ್ತಿವೆ. ಕೊಡಗಿಗೆ ಸಚಿವ ಸ್ಥಾನ ಬೇಕೆಂಬ ಜನರ ಬೇಡಿಕೆ ಈ ಬಾರಿಯೂ ಈಡೇರುವ ಸಾಧ್ಯತೆಗಳು ಬಹುತೇಕ ಖಚಿತವಾಗಿವೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆಗಿದ್ದ ಶಾಸಕ ಎಎಸ್ ಪೊನ್ನಣ್ಣ ಮತ್ತು ಡಿಕೆಶಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಡಾ ಮಂತರ್ಗೌಡ ಅವರಿಗೂ ಮಂತ್ರಿ ಸ್ಥಾನ ಸಿಗುವುದು ಖಾತರಿಯಾಗಿದೆ. ಎಎಸ್ ಪೊನ್ನಣ್ಣ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಇದರೊಂದಿಗೆ ಡಾ ಮಂತರ್ಗೌಡ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗುವುದು ಗ್ಯಾರಂಟಿ. ಹೊಸ ಸರ್ಕಾರ ಮತ್ತು ಹೊಸ ಮುಖ್ಯಮಂತ್ರಿ ಆಯ್ಕೆ ಕನ್ಫರ್ಮ್ ಆಗುತ್ತಿದ್ದಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯೂ ಸಿದ್ಧವಾಗತೊಡಗಿದೆ. ಈ ಪಟ್ಟಿಗಳಲ್ಲಿ ಎಎಸ್ ಪೊನ್ನಣ್ಣ ಹಾಗೂ ಡಾ ಮಂತರ್ಗೌಡ ಹೆಸರು ಸೇರ್ಪಡೆಯಾಗಿರುವುದು ಕೊಡಗಿನ ಜನತೆಗೆ ಹರ್ಷ ತಂದಿದೆ. ಹಿಂದಿನ ಬಿಜೆಪಿ ಅವಧಿಯಲ್ಲಿ ಕೆಜಿ ಬೋಪಯ್ಯ ಅವರಿಗೆ ಸ್ಪೀಕರ್ ಸ್ಥಾನ ಸಿಕ್ಕಿದ್ದರೆ ರಂಜನ್ ಕ್ರೀಡಾ ಸಚಿವರಾಗಿದ್ದರು. ಇದಕ್ಕೂ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕೊಡಗು ಜಿಲ್ಲೆಗೆ 3 ಮಂತ್ರಿ ಸ್ಥಾನ ದಕ್ಕಿತ್ತು. ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿದ ಬೆನ್ನಲ್ಲೇ ರಾಜ್ಯದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯೂ ಬೆಳೆಯುತ್ತಿದೆ. ಇತ್ತ ಮಂತ್ರಿ ಸ್ಥಾನಕ್ಕಾಗಿ ಅವಕಾಶ ವಂಚಿತರು, ಹೊಸಬರು ಮತ್ತು ಪ್ರಭಾವಿ ಶಾಸಕರ ಪಟ್ಟಿಯೊಂದು ತಯಾರಾಗಿದೆ ಎನ್ನಲಾಗುತ್ತಿದ್ದು, ಕೊಡಗಿಗೆ 2 ಸ್ಥಾನ ಸಿಗುವುದು ಖಾತರಿಯಾಗಿದೆ. ಅತ್ಯಂತ ಸಮರ್ಥ ಶಾಸಕರಾಗಿರುವ ಎಎಸ್ ಪೊನ್ನಣ್ಣ ಕ್ಲಿಷ್ಟಕರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅನೇಕ ಬಾರಿ ಯಶಸ್ವಿಯಾಗಿದ್ದಾರೆ. ಭೂ ಹಿಡುವಳಿ ಸಮಸ್ಯೆ, ಭೂ ಸುಧಾರಣಾ ಕಾಯ್ದೆ, ಜಮ್ಮ ಸಮಸ್ಯೆಗಳ ಸಂದಿಗ್ಧ ಅಂಶಗಳ ಬಗ್ಗೆ ಅರಿತಿರುವ ಎಎಸ್ ಪೊನ್ನಣ್ಣ ಅನೇಕ ಬಾರಿ ಸರ್ಕಾರಕ್ಕೆ ಆಗಲಿದ್ದ ಮುಜುಗರವನ್ನು ತಪ್ಪಿಸಿದ್ದಾರೆ. ಕೇಂದ್ರ ಸರ್ಕಾರದೊಡನೆ ವ್ಯವಹರಿಸುವಾಗ ಅಥವಾ ಕೋರ್ಟ್ ಪ್ರಕರಣಗಳಲ್ಲಿ ಅಗತ್ಯವಾದ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಎಎಸ್ ಪೊನ್ನಣ್ಣ ಅತ್ಯಂತ ಪ್ರತಿಭಾವಂತರು ಎಂದು ವಕೀಲ ಯಲ್ಲದಾಳು ಮನೋಜ್ ಬೋಪಯ್ಯ ಚಿತ್ತಾರದೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಶ್ರೀ ಎಎಸ್ ಪೊನ್ನಣ್ಣನವರಿಗೆ ಸಚಿವ ಸ್ಥಾನ ಸಿಗಬೇಕೆಂಬುದು ನಮ್ಮೆಲ್ಲರ ಅಭಿಲಾಷೆ. ಕಾರಣ ಇಷ್ಟೇ, ಏನಂತಂದರೆ ಸಚಿವ ಸ್ಥಾನ ಅಲ್ಲ, ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನವೇ ಸಿಗಬೇಕು ಅಂತೇಳಿ ನಮ್ಮ ಆಸೆ. ಕಾರಣ ಇಷ್ಟೇ, ಏನಂತೇಳಿದರೆ ಇವತ್ತು ನೋಡಿ, ರಾಜಕಾರಣ ಮಾಡಲಿಕ್ಕೆ ಬಂದವರು ಇರ್ತಾರೆ ಮತ್ತು ರಾಜಕಾರಣದಲ್ಲಿ ಅದನ್ನು ಹೇಗೆ ನಡ್ಸ್ಕೊಂಡು ಹೋಗೋದು ಅಂದರೆ ಒಂದು ಸೂಕ್ತ ರೀತಿಯಲ್ಲಿ ಅದನ್ನು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಪೊನ್ನಣ್ಣನ ಅಂತ ವಿಭಿನ್ನ ಇನ್ನೊಂದು ರಾಜಕಾರಣಿ ನಮಗೆ ಸಿಗಲಿಕ್ಕಿಲ್ಲ. ಇವತ್ತು ಅವರ ಈ ಒಂದು ಏನು ಈ 3 ವರ್ಷ ಇವತ್ತು MLA ಆಗಿ ಅವರು ಏನಿದ್ದಾರೆ ಅದರಲ್ಲಿ ಅವರು ಮಾಡಿದಂಥ ಕೆಲಸಗಳನ್ನ ನಾವು ಪರಿಗಣನೆ ತೆಗೆದುಕೊಂಡ್ರೆ ಸಾಕು. ಏನೇನು ಆ್ಯಕ್ಚುಲಿ ಸರ್ಕಾರದ ಮೇಲೆ ಯಾವುದೇ ಒತ್ತಡ ಇದ್ದ ಟೈಮಲ್ಲಿ ಕೂಡ ಅದಕ್ಕೆ ಕಾನೂನು ರೀತಿ ಯಾವ ರೀತಿ ಅದಕ್ಕೆ ಪರಿಹಾರ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು, ಯಾವ ಇದರಲ್ಲಿ ಅದನ್ನು ಸುಲಭೋಪಾಯದಲ್ಲಿ ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಅವರು ಆ್ಯಕ್ಚುಲಿ ಇವತ್ತು ಕಾಂಗ್ರೆಸ್ ಸುಭದ್ರವಾಗಿ ಇವತ್ತೇನು ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಆಗಲಿಕ್ಕೆ ಇವತ್ತು ಪೊನ್ನಣ್ಣವರು ನೇರವಾಗಿ ಕಾರಣ ಆಗಿರ್ತಾರೆ. ಯಾಕೆಂತಂದರೆ ಪ್ರತಿಯೊಂದು ಸಮಸ್ಯೆಗಳು ಬಂದಾಗ ಕೂಡ ಕಾನೂನು ಪರ ಸಮಸ್ಯೆಗಳಿರ್ಬೋದು ಅಥವಾ ಇನ್ಯಾವುದೇ ರೀತಿಯಲ್ಲಿ ಆ್ಯಕ್ಚುಲಿ ಹಣಕಾಸಿನ ಒಂದು ಯಾವ ರೀತಿ ಆ್ಯಕ್ಚುಲಿ ಇದರ ವಿನಿಯೋಜನೆ ಆಗಬೇಕು ಎಲ್ಲದಲ್ಲೂ ಕೂಡ ಅವರ ಒಂದು ಸಲಹೆ ಸೂಚನೆ ಮೇಲೆ ಅವರ ಒಂದು ಆ್ಯಕ್ಚುಲಿ ಮುಖ್ಯಮಂತ್ರಿಗಳ ಆ್ಯಕ್ಚುಲಿ ಲೀಗಲ್ ಅಡ್ವೈಸರ್ ಆಗಿ ಅವರು ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದರು ಅದು ಇವತ್ತು ಒಂದು ಮಂತ್ರಿಯ ಸ್ಥಾನದಲ್ಲಿ ಅವರು ಮಾಡಿದರೆ ಅದು ನಿಜವಾಗಿಯೂ ಸೂಕ್ತವಾಗಿ ಉಪಯೋಗ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ, ಈಗ ನೋಡಿ ಆ್ಯಕ್ಚುಲಿ ಕೊಡಗಿನಲ್ಲಿ ಕೂಡ ಜ್ವಲಂತ ಸಮಸ್ಯೆಗಳಿದ್ದವು ಸಾಕಷ್ಟು. ಆ್ಯಕ್ಚುಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಪ್ರಾಬ್ಲಮ್ಗಳಿತ್ತು ಮತ್ತು ಭೂ ಹಿಡುವಳಿದಾರರದು ಮತ್ತು ಈವನ್ ಇದು ಏನಂತಂದರೆ ಈ ಅರಣ್ಯ ಪ್ರದೇಶದ ಒತ್ತುವರಿ ಇವುದೆಲ್ಲದೂ ಕೂಡ ಒಂದು ಸಕಾರಾತ್ಮಕ ರೀತಿಯಲ್ಲಿ ಯಾವ ರೀತಿ ಜನರಿಗೆ ಒಂದು ಸಹಾಯವಾಗೋ ರೀತಿಯಲ್ಲಿ ಏನೊಂದು ಕಾನೂನುಗಳಲ್ಲಿ ಮಾರ್ಪಾಡುಗಳನ್ನ ಮಾಡಿಕೊಳ್ಳಿಕ್ಕಾಗ್ತದೆ, ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ಆ್ಯಕ್ಚುಲಿ ಸರ್ಕಾರ ಅದನ್ನು ಆ್ಯಕ್ಚುಲಿ ಪ್ರತಿನಿಧಿಸ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ಆ್ಯಕ್ಚುಲಿ ಪೊನ್ನಣ್ಣನವರು ಎಲ್ಲ ರೀತಿಯಲ್ಲಿ ಆ್ಯಕ್ಚುಲಿ ಸರ್ಕಾರ ಸುಭದ್ರವಾಗಿ ಒಳ್ಳೆ ಡಿಸಿಷನ್ಗಳನ್ನ ತಗೊಳ್ಳಿಕ್ಕೆ ಸಹಕಾರಿಯಾಗಿರ್ತಾರೆ. ಹೀಗಿರಬೇಕಾದ್ರೆ ಕರ್ನಾಟಕ ದೃಷ್ಟಿಯಲ್ಲಿ ನೋಡಿದಾಗ ಕೂಡ ಪೊನ್ನಣ್ಣನವರಿಗೆ ಸಚಿವ ಸ್ಥಾನ ಕೊಡೋ ತೀರಾ ಅವಶ್ಯಕ ಅನ್ನಿಸ್ತದೆ. ಕೊಡಗಿನ ದೃಷ್ಟಿಯಲ್ಲಂತೂ ಕೊಡಗಿನ ಭಾಗ್ಯವಂತರು ಅಂತಲೇ ತಿಳ್ಕೊಳ್ಬೇಕು. ಆ್ಯಕ್ಚುಲಿ ಇವತ್ತು ಅವರಿಗೆ ಆ ಸಚಿವ ಸ್ಥಾನವನ್ನು ಕೊಟ್ಟರೆ ಏನಂತಂದರೆ, ಯಾಕೆಂತಂದರೆ ಈಗ ಭರವಸೆಗಳನ್ನು ಕೊಡುವುದು ಬೇರೆ, ಪರಿಹಾರಗಳನ್ನ ಕಂಡುಹಿಡಿಯುವುದು ಬೇರೆ. ಆ ಒಂದು ಸ್ಥಾನಕ್ಕೆ ಇವತ್ತು ಅವರು ಬಂದು ನಿಂತಿದ್ದಾರೆ. ಅಂಥ ಒಂದು ಪೊಸಿಷನಲ್ಲಿ ಅವರು ನಿಂತಿರಬೇಕಾದ್ರೆ ಅವರು ನಿಂತ್ಕೊಂಡ್ರೆ ಆ್ಯಕ್ಚುಲಿ ಜನರಿಗೆ ಒಂದು ಸಮಸ್ಯೆಯೂ ಪರಿಹಾರ ಆಗ್ತದೆ, ಕಾನೂನು ರೀತಿಯಲ್ಲೂ ಪರಿಹಾರ ಆಗ್ತದೆ ಮತ್ತು ಅದು ಯಾವ ರೀತಿ ಆ್ಯಕ್ಚುಲಿ ಇದು ಸೆಂಟ್ರಲ್ ಲೀಡರ್ಸ್ ಏನಿರ್ತಾರೆ ಅವರ ಜೊತೆ ಡಿಸ್ಕಷನ್ ಮಾಡಲಿ ಕೂಡ ಆ್ಯಕ್ಚುಲಿ ನಮ್ಮ ಹತ್ರ ಸಾಕಷ್ಟು ಆ್ಯಕ್ಚುಲಿ ಜ್ಞಾನವುಳ್ಳಂಥ ವ್ಯಕ್ತಿಗಳು ಬೇಕಾಗ್ತಾರೆ. ಜ್ಞಾನವುಳ್ಳಂಥ ವ್ಯಕ್ತಿಗಳು ಮಂತ್ರಿಗಳಾಗಬೇಕಾಗ್ತಾರೆ. ಆ ಎಲ್ಲ ಒಂದು ಪರಿಣಿತಿಯನ್ನು ಜ್ಞಾನವನ್ನು ಹೊಂದಿರುವಂಥ ವ್ಯಕ್ತಿ ಅಂದರೆ ಪೊನ್ನಣ್ಣನವರು. ಇವತ್ತು ಪೊನ್ನಣ್ಣನವರಿಗೆ ಆ್ಯಕ್ಚುಲಿ ಒಂದು ಮಂತ್ರಿ ಸ್ಥಾನ ಕೊಡೋದ್ರಿಂದ ಕೊಡಗಿಗೆ ಮಾತ್ರ ಒಳ್ಳೆಯದಾಗೋದಲ್ಲ, ಕರ್ನಾಟಕಕ್ಕೆ ಕೂಡ ಒಳ್ಳೆಯದಾಗ್ತದೆ. ಹಾಗೆಯೇ ಕಾಂಗ್ರೆಸ್ ತನ್ನ ಒಂದು ವರ್ಚಸ್ಸನ್ನು
ಬೆಳೆಸ್ಕೊಳ್ಳಿಕ್ಕೆ ಪೊನ್ನಣ್ಣಂಥ ನಾಯಕರು ಬೇಕು. ಅವ್ರನ್ನ ಉಳಿಸ್ಕೊಳ್ಬೇಕು ನಾವು. ಅವರಿಂದ ನಮಗೆ ನಾಡಿಗೆ ನಮಗೆ ಆಗುವಂಥ ಒಂದು ಸಂದರ್ಭ ಸಚಿವ ಸ್ಥಾನ ಸಿಕ್ಕಿದರೆ ಖಂಡಿತ ಆಗ್ತದೆ. ಅದಕ್ಕೋಸ್ಕರ ನಮ್ಮದೆಲ್ಲ ಒಂದು ಬೇಡಿಕೆ ಏನಂತಂದರೆ ಪೊನ್ನಣ್ಣನವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನವನ್ನೇ ಕೊಡಬೇಕು. ಪರ್ಟಿಕ್ಯುಲರ್ಲಿ ಅದು ಕಾನೂನುಗೆ ಸಂಬಂಧಪಟ್ಟ ಸ್ಥಾನ, ಇದು ಒಂದು ಸಚಿವ ಸ್ಥಾನ ಕೊಟ್ಟರೆ ಅದು ನಮಗೆ ನಿಜವಾಗಿಯೂ ಒಂದು ಸೌಭಾಗ್ಯ ಅಂತೇಳಿ ನಾವು ತಿಳ್ಕೊಳ್ತೀವಿ. ತಮ್ಮ ತಂದೆ ಹಿರಿಯ ಶಾಸಕ ಎ ಮಂಜು ಅವರ ಮಾರ್ಗದರ್ಶನದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಡಾಕ್ಟರ್ ಮಂತರ್ಗೌಡ ಕೂಡ ರಾಜ್ಯದ ಪ್ರಭಾವಿ ಶಾಸಕರಲ್ಲಿ ಒಬ್ಬರು. ಮುಖ್ಯವಾಗಿ ಡಿಕೆಶಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಡಾಕ್ಟರ್ ಮಂತರ್ಗೌಡ ರೇಡಿಯೋ ಡಯಾಗ್ನೋಸಿಸ್ನಲ್ಲಿ ಎಂಡಿ ಪದವಿ ಪಡೆದವರು. ಯುವ ಶಾಸಕರಾಗಿ ಕೊಡಗಿನಲ್ಲಿ ಅಲ್ಪ ಸಮಯದಲ್ಲೇ ತಮ್ಮ ಕೆಲಸ ಕಾರ್ಯಗಳಿಂದ ಜನಪ್ರಿಯರಾಗಿ ರಾಜ್ಯ ಮಟ್ಟದಲ್ಲೂ ಹೆಸರು ಗಳಿಸಿಕೊಂಡಿರುವ ಡಾಕ್ಟರ್ ಮಂತರ್ಗೌಡ ಈ ಬಾರಿ ಮಂತ್ರಿಯಾಗುವ ಮೂಲಕ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಸಚಿವ ಸ್ಥಾನ ಪಡೆದ ದಾಖಲೆ ನಿರ್ಮಿಸಲಿದ್ದಾರೆಯೇ? ಅಂದ ಹಾಗೆ ಖ್ಯಾತ ವಕೀಲರಾಗಿರುವ ಎಎಸ್ ಪೊನ್ನಣ್ಣ ಕಾನೂನು ಮಂತ್ರಿಯಾಗಲಿದ್ದು, ಡಾಕ್ಟರ್ ಮಂತರ್ಗೌಡ ವೈದ್ಯಕೀಯ ಸಚಿವರಾಗುವ ಎಲ್ಲ ಸಾಧ್ಯತೆಗಳಿವೆ ಎನ್ನಲಾಗಿದೆ. ಶನಿವಾರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ನಡೆಯಲಿದ್ದು, ಸಂಭಾವ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಲ್ಲ ಶಾಸಕರಿಗೂ ಬುಲಾವ್ ನೀಡಿದ್ದಾರೆ. ಬಹುತೇಕ ಎಲ್ಲ ಮಿನಿಸ್ಟರ್ಗಳ ಪಟ್ಟಿ ಶನಿವಾರ ಫೈನಲ್ ಆಗುವ ನಿರೀಕ್ಷೆ ಇದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.